ಪ್ರಿಯನ್ ಮೇಲಿನ ಸಿಟ್ಟು ಹೋಗ್ಲಿಲ್ವಾ? ಅವಳು ಹೆಸರೆತ್ಪಡ ನೀನು, ಎಲ್ಲ ನಿಂದನೇ ಆಗಿತ್ತು. ಅಯ್ಯೋ ರಾಮ, ನಾನೇನ್ರಿ ಮಾಡ್ದೆ? ಅವಳ ನಿಮ್ ಜೊತೆ ಕಾರಲ್ಲಿ ಕರ್ಕೊಂಡೋಗಿ ಅಂತ ಬಲವಂತ ಮಾಡಿದ್ದು ನೀನೇ ತಾನೆ. ಮನೇಲಿ ಬೋರು ಅಂದ್ಲು, ಆಫೀಸಿಗೆ ಹೋಗೋಣ ಬಾ ಅಂತ ಕರೆದ್ಲು. ನನಗೆ ಪುರ್ಸೋತಿಲ್ಲ ಅಂದೆ. ಮಾವ ಹೋಗ್ತಿದಾರಲ್ಲ, ಅವ್ರ ಜೊತೆಗೆ ಹೋಗ್ತೀನಿ, ನೀನೊಂದು ಮಾತು ಹೇಳು ಅಂದ್ಲು, ಅದಕ್ಕೆ ಹೇಳ್ದೆ. ಅವಳು ಈ ತರ ಏನಾದ್ರೂ ಒಂದು ಕಿರಿಕ್ ಮಾಡೇ ಮಾಡ್ತಾಳೆ ಅಂತ ಚೆನ್ನಾಗಿ ಗೊತ್ತಿತ್ತು. ಹೋಗ್ಲಿ ಬಿಟ್ರಿ, ಏನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಮಾತಾಡಿರ್ತಾಳೆ. ಕನಕ, ನಿನಗೆ ಅವಳು ಚಿಕ್ಕ ಮಗು ಅನ್ಸಿದ್ರೆ ಅವಳ ತಲೆ ಮೇಲೆ ಹೊತ್ಕೊಂಡು ಮೆರ್ಸು. ಅರೆ ನನ್ ಕೂತ್ಕೆ ಕಟ್ಟಿ ತಮಾಷೆ ಮಾತ್ರ ನೋಡ್ಬೇಡ. ಅವಳಿಗೆ ಮನೆ ಸೊಸೆ ಅನ್ನೋ ಒಂದು ಲೇಬಲ್ ಇಲ್ಲದೆ ಹೋಗಿದ್ರೆ ಅವಳನ್ನ ಕತ್ತಿಡ್ದು ಕಾರಿಂದ ಆಚೆ ನುಗ್ಬಿಡ್ತದೆ. ಅಂತ ಮಹಾ ಅಪರಾಧ ಏನ್ ಮಾಡಿದ್ಲು ಅವಳು? ನೋಡು, ಆ ಹೋಲ್ಸ್ನೆಲ್ಲ ಮತ್ತೆ ನನ್ನ ಬಾಯಿಂದ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅವಳು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಅವಳು ನನ್ನ ಸವಾಸಕ್ಕೆ ಬರಬಾರ್ದು ಅಷ್ಟೇ. ಅಲ್ಲ ರೀ, ಆಗ್ಲಿಂದ ಹೀಗೆ ರೇಗಾಡ್ತಿದ್ದೀರಾ. ಅವಳಂತದ್ ಏನ್ ಮಾಡಿದ್ಲು ಅಂತ 1000 ಸಲ ಕೇಳಿದ್ರು ಹೇಳ್ತಾನೆ ಅಲ್ವಲ್ಲ. ನೀವ್ ಇಷ್ಟೊಂದು ಅಪ್ಸೆಟ್ ಆಗುವಂಥದ್ದು ಏನಂದ್ಲ ಅವಳು? ಕನಕ ಪ್ಲೀಸ್, ಅದೊಂದು ಮಾತ್ರ ನನ್ನ ಕೇಳ್ಬೇಡ. ಅಲ್ಲ ರೀ, ಅವಳ ಪಡೆಗೆ ಅವಳು ಹಿಂದೆ ಕುತ್ಕೊಂಡು ಏನೋ ಹೇಳ್ಕೊಂಡ್ರೆ ನೀವ್ಯಾಕೆ ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಅವಳು ಹಿಂದೆ ಕೂತಿರ್ಲಿಲ್ಲ, ನಾನೇನ್ ತೊಡೆ ಮೇಲೆ ಕೂತ್ಕೊಂಡ್ ಬರ್ತೀನಿ ಅಂತ ಹೊರಡಕ್ ಮುಂಚೆ ಕೇಳಿದ್ಲಲ್ಲ, ಅದನ್ನೇ ಮಾಡಕ್ ಹೊರಟಿದ್ಲು. ಸರಿ, ಅವಳೇನೋ ಮಾತಾಡ್ತಾಳೆ, ನನಗಲ್ಲ ಅನ್ಕೊಂಡು ಸುಮ್ಮನೆ ಇರಬೇಕು ತಾನೆ. ಹೇಗೆ ಸುಮ್ಮನಿರಕ್ಕಾಗುತ್ತೆ ಕನಕ? ಅವಳು ನನ್ನ ಸ್ವಾಭಿಮಾನನ ಕೆಣಕ್ತಾ ಇದ್ಲು, ನನ್ನ ತಪ್ಪುಗಳನ್ನ ಎತ್ತಿ ಎಣಿಸ್ತಾ ಇದ್ಲು. ನನ್ನ ರಕ್ತ ಕುದಿತಾ ಇತ್ತು. ಅವಳು ಹಾಗೆ ಟಾಂಟ್ ಮಾಡ್ತಿದ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಜಿಗುಪ್ಸೆ ಮೂಡಿ ಯಾವ್ದಾದ್ರು ಎದುರುಗಡೆ ಬರೋ ಗಾಡಿಗೆ ಗುದ್ಬಿಡೋಣ ಅಂತ ಅನಿಸ್ತಾ ಇತ್ತು. ಅಯ್ಯೋ ಸತ್ಯ, ಹಾಗೆಲ್ಲ ಏನ್ ಮಾಡ್ಲಿಲ್ವಲ್ಲ. ನೀವು ವಾಪಸ್ ಮನೆಗೆ ಬಂದಿದ್ದ ಒಳ್ಳೇದಾಯ್ತು. ಯಾವ್ದನ್ನ ನಾನು ಮರಿಬೇಕು ಅಂತ ಅನ್ಕೋತಾ ಇದ್ನೋ ಅದನ್ನೆಲ್ಲ ಕೆತ್ಕಿ ಗಾಯ ಮಾಡಿಬಿಟ್ಲು. ಯಾವ ತಪ್ಪಿಗೆ ನಾನು ಪ್ರತಿ ನಿಮಿಷ ಪಶ್ಚಾತ್ತಾಪದಿಂದ ಬೇಯ್ತಿದ್ನೋ ಆ ಬೆಂಕಿಗೆ ಮತ್ತೆ ನನ್ನ ದೂಡ್ಬಿಟ್ಲು. ಛೇ, ಅವಳು ಹೆಣ್ಣಲ್ಲ, ಹೆಮ್ಮಾರಿ, ರಾಕ್ಷಸಿ. ಹೋಗ್ಲಿ ಬಿಡ್ರಿ, ಯಾಕಷ್ಟು ಆವೇಶ ಪಡ್ತೀರಿ? ಅಲ್ಲಿ ಏನ್ ನಡೀತೋ ನನಗೆ ಗೊತ್ತಿಲ್ಲ. ನಾನಿನ್ ಯಾವತ್ತೂ ಅದನ್ನ ಕೇಳಲ್ಲ. ನೀವು ಅದನ್ನ ಮರ್ತ್ಬಿಡಿ. ಕನಕ, ಏನ್ ಹೇಳ್ತಿದ್ದೆ ನೀನು? ಹೌದು, ನಡೆದಿದ್ದನ್ನೆಲ್ಲ ಮರ್ತ್ಬಿಡಿ. ಇಲ್ಲೇ ಇದ್ರೆ ಅದೇ ಗುಂಗಲ್ಲಿ ಇರ್ತೀರ. TV ಚಾನಲ್ನ ಬದಲಿಸೋ ಥರ ನಮ್ಮ ಮನ್ಸಿನ ಚಾನಲ್ನು ಬದಲಿಸ್ತಿರ್ಬೇಕು. ಆಫೀಸಿಗೆ ಹೊರಟ್ಬಿಡಿ, ನೀವೇ ಫ್ರೆಶ್ ಆಗ್ತೀರ. ಶ್ರೀಕಾಂತ್, ಅರೆ ಅಮ್ಮ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಚೆನ್ನಾಗಿದ್ಯಾ? ಚಿಕ್ಕಮ್ಮ ಹೇಗಿದ್ದಾರೆ? ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಏನೋ ಇದು ಈ ಮನೇಲಿ ಅವಂತರ. ಅವಂತ್ರನ? ಏನ್ ಹೇಳ್ತಿದ್ಯಮ್ಮ ನೀನು? ಮನೇಲೇ ಇದ್ದು ಏನೂ ಗೊತ್ತಿಲ್ಲ ಅನ್ನೋ ಥರ ಇದೆಯಲ್ಲೋ. ನೀನು ಹೆಂಡತಿ ಅವಿ ಜೊತೆ ಹೋಗಿ ಏನೋ ಗಲಾಟೆ ಮಾಡ್ಕೊಂಡು ಬಂದಿದ್ದಾಳೆ. ಏನು? ಪ್ರಿಯಾ ಅಣ್ಣನ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿದ್ದಾಳ? ಹ್ಞೂ ಕಣ, ಅವಳನ್ನ ಏನೋ ಆಫೀಸಿಗೆ ಅಂತ ಕರ್ಕೊಂಡು ಹೋಗಿದ್ನಂತೆ. ಇವಳು ಕಾರಲ್ಲಿ ಏನೋ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಅಂತ ವಾಪಸ್ ಕರ್ಕೊಂಡು ಬಂದು ಕನಕಂಗೆ ದಬಾಯಿಸಿ ದೊಡ್ಡ ರಾಮಾಯಣ ಮಾಡ್ದ. ಛೇ, ಪ್ರಿಯಾ ಯಾಕೆ ಏನೇನೋ ಮಾತಾಡೋಕೆ ಹೋದ್ಲು? ಏನಂದ್ಲಂತೆ? ಯಾರಿಗೆ ಗೊತ್ತು, ಬಾಯಿ ಬಿಟ್ರೆ ಅಲ್ವಾ ಗೊತ್ತಾಗೋದಕ್ಕೆ. ಆ ಕನಕ ಅವಳನ್ನ ಬಾಯಿ ಬಿಡೋದಕ್ಕೆ ಬಿಡಲಿಲ್ಲ. ಚಿಕ್ಕ ಪುಟ್ಟ ವಿಷಯ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅತ್ತೆ ಅಂತ ತಿಪ್ಪೆ ಸಾರಿಸಿ ಆ ಪ್ರಿಯಾನ ಎಳ್ಕೊಂಡು ಹೋದ್ಲು. ಪ್ರಿಯಾ ಯಾಕೆ ಹೀಗೆ ಮಾಡಿದ್ಲು? ಇದರಲ್ಲಿ ಪ್ರಿಯನ್ ತಪ್ಪಿಲ್ಲ ಕಣೋ, ನಿಂದೇ ತಪ್ಪು. ಏನು ಹೇಳ್ತಿದ್ಯಮ್ಮ? ಇನ್ನೇನು ಮತ್ತೆ, ನಿನ್ನ ಹೆಂಡ್ತಿನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ತಾನೆ. ನೀನೊಳ್ಳೆ ನಡುಬಿದ್ದಿ ನಾರಾಯಣ ಥರ ಊರೆಲ್ಲ ಸುತ್ತುತ್ತಾ ಇದ್ರೆ ಪ್ರಿಯಾ ಆದರೂ ಏನು ಮಾಡ್ತಾಳೆ ಹೇಳೋ? ಅವಳನ್ನ ಎಂಗೇಜ್ ಮಾಡಿದಿದ್ರೆ ಇಷ್ಟೆಲ್ಲ ರಂಪರಾಮಾಯಣ ಆಗ್ತಾ ಇತ್ತಾ? ಹೋಗು, ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ದಾಳೆ, ಹೋಗಿ ಸಮಾಧಾನ ಹೇಳು. ಸರಿ ಅಮ್ಮ. ರೀ, ಒಂದೇ ಒಂದು ನಿಮಿಷ ಬಾಗ್ಲಲ್ಲಿ ನಿಂತು ಪ್ರಿಯಾಂಕ್ ಸಾರಿ ಅಂತ ಕೇಳಿ ಹೊರಟ್ಬಿಡಿ. ನಾನು ಸಾರಿ ಕೇಳ್ಬೇಕಾ? ನಾನೇ ಕೊಳತ ಕ್ಷಮೆ ಕೇಳಬೇಕು? ರೀ, ಅವಳಿನ್ನೂ ಚಿಕ್ಕ ಹುಡುಗಿ, ತುಂಬಾ ನೊಂದ್ಕೊಂಡಿದ್ದಾಳೆ. ಒಂದು ಸಾರಿ ಕೇಳಿದ್ರೆ ನಿಮ್ ಗಂಟೆ ಏನ್ರಿ ಹೋಗೋದು? ಕನಕ, ನಂದೇನು ತಪ್ಪೇ ಇಲ್ಲ. ಕಾಲಲ್ಲಿ ಕುತ್ಕೊಂಡು ವಟ ಅಂದವಳು ಅವಳು, ನಾನೇ ಕೊಳತ ಕ್ಷಮೆ ಕೇಳಲಿ? ರೀ, ಅವಳು ತುಂಬಾ ಸೆನ್ಸಿಟಿವ್ ಹುಡುಗಿ. ಅತ್ತೆ ಮುಂದೆ ರಂಪಾಟ ಮಾಡಿದ್ರ, ಕಣ್ಣೀರ್ ಹಾಕೊಂಡು ಹೋಗಿದ್ದಾಳೆ. ಏನ್ ಅನಾಹುತ ಮಾಡ್ಕೋತಾಳೋ ಏನೋ. ಹಾಗಂತ ನಾನು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಕ್ಕಾಗತ್ತಾ? ಕನಕ, ನೀನೇ ಹೇಳ್ಬಿಟ್ರೆ
ಒಂದು ಒಂಟಿ ಹುಡುಗಿನ ಕಾಲ ಕೂಸ್ಕೊಂಡು ಅಸಭ್ಯವಾಗಿ ನಡ್ಕೊಂಡು ಅಂತ ಜನ ಎಲ್ಲ ಮಾತಾಡ್ಕೊಳಲ್ವಾ? ಅಲ್ಲ, ನನ್ನ ಮರ್ಯಾದೆ ಎಲ್ಲ ಏನಾಗಬೇಕು? ನಾನು ಯಾಕೆ ಇನ್ನೊಬ್ಬರ ಮುಂದೆ ತಲೆ ತಗ್ಸ್ಬೇಕು? ಅಥವಾ ನಿಜವಾಗ್ಲೂ ನಾನೇ ತಪ್ಪು ಮಾಡಿದೆ ಅಂತ ನಿನ್ಗೇನಾದ್ರು ಅನುಮಾನ ಇದೆಯಾ? ಛೆ, ಖಂಡಿತ ಇಲ್ಲ ರೀ. ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡನ ಚಿಕ್ಕವ್ರನ್ನ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಾನು ನಿಮಗೆ ಆ ಥರ ಅವಮಾನ ಮಾಡ್ತೀನ? ಮತ್ತೆ ಸಾರಿ ಯಾಕೆ ಕೇಳಬೇಕು? ರೀ, ನಿಮಗೆ ಜ್ಞಾಪಕ ಇದೆಯಾ? ಅವತ್ತು ಪ್ರಿಯನ್ ಕೈ ಕಟ್ಟಾಗಿತ್ತು. ಆದರೆ ಹಿಂದಿನ ರಹಸ್ಯ ಏನು ಅಂತ ಇವತ್ತಿಗೂ ಗೊತ್ತಿಲ್ಲ. ಆ ಥರ ಏನಾದರೂ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಇನ್ನೂ ದೊಡ್ಡ ಅನುಮಾನ ಬಂದ್ಬಿಡತ್ತೆ. ಆಮೇಲೆ ನೀವೆಲ್ಲರ ದೃಷ್ಟಿಯಲ್ಲೂ ಕೆಟ್ಟವ್ರಾಗ್ತೀರ. ನನ್ನ ಗಂಡನ ಚಾರಿತ್ರದ ಮೇಲೆ ಯಾವ ಕಪ್ಚಕ್ಕೇನು ಬರಬಾರ್ದು ರೀ. ಅದಕ್ಕೆ ನನಗೋಸ್ಕರ ಒಂದ್ಸಾರಿ ಪ್ರಿಯಾಂಕ್ ಸಾರಿ ಕೇಳಿ. ಇಲ್ಲ, ನಂಗೆ ಇದು ಯಾವುದು ಕನ್ವಿನ್ಸ್ ಆಗ್ತಾ ಇಲ್ಲ. ಸುಮ್ಮನೆ ನಾನು ಯಾಕೆ ಹಠ ಮಾರಿ ಕ್ಷಮೆ ಕೇಳಬೇಕು? ಪ್ರಿಯಾ, ನೀನು ಅಣ್ಣನ ಹತ್ರ ಕ್ಷಮೆ ಕೇಳಲೇಬೇಕು. ಶ್ರೀ, ನಾನು ಯಾಕೆ ಕ್ಷಮೆ ಕೇಳಿ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ನಾನು ಇವತ್ತಿನ ತನಕ ಅಣ್ಣ ಅಷ್ಟು ಅಪ್ಸೆಟ್ ಆಗಿರೋದು ನೋಡೇ ಇಲ್ಲ. ಅವನು ಇಷ್ಟು ಇರಿಟೇಟ್ ಆಗಿದ್ದಾನೆ ಅಂತ ಹೇಳಿದ್ರೆ ನೀನು ಅವನ ಮನಸ್ಸಿಗೆ ಹರ್ಟ್ ಆಗುವಾಗ ಏನೋ ಮಾತಾಡಿರ್ತೀಯ. ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ನಲ್ಲ. ಮತ್ತು ಅಣ್ಣ ಏನು ಸುಮ್ಮನೆ ರೇಗಾಡ್ತಾನ? ಶ್ರೀ, ಅಂಥದ್ದು ನಾನು ಏನಂದೆ ಅಂತ ನಿಮ್ಮ ಅಣ್ಣನ ಮುಂದೆ ನನ್ನ ನಿಲ್ಸ್ಕೊಂಡು ಕೇಳಿ. ಅವ್ರಿಗೆ ಏನಾದರೂ ಬಾಯ್ ಬಿಟ್ರೆ ನಿಮ್ಮ ಅಣ್ಣನ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳ್ತೀನಿ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನಾನೇನು ಮಾಡಿದೆ? ನೀನು ಯಾಕೆ ಅಣ್ಣನ ಜೊತೆ ಆಫೀಸ್ಗೆ ಹೋಗ್ಬೇಕಾಗಿತ್ತು? ನನ್ನ ಹತ್ರ ಕೇಳಿದ್ರೆ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ವಾ? 3 ಹೊತ್ತು ಕಾಲಿಗೆ ಚಕ್ರ ಕಟ್ಟಿರೋರು ಹಾಗೆ ತಿರ್ಗ್ತಾನೆ ಇರ್ಬೇಕಾ? ನಿಮ್ಗೆಲ್ಲಿದೆ ಅಷ್ಟು ಟೈಮ್? 3 ಹೊತ್ತು ಫ್ರೆಂಡ್ಸ್ ಅಂತ ಸುತ್ತಾ ಇರ್ತೀರಾ. ಮನೇಲಿ ನಾನು ಒಬ್ಳಿದ್ದೀನಿ. ನನಗೂ ಒಂದು ಮನ್ಸಿದೆ ಅಂತ ನಿಮ್ಗೆಲ್ಲ ಅನ್ಸಿರ್ಬೇಕು. ಶ್ರೀಕಾಂತ್, ನೋಡು, ಅಣ್ಣನೇ ಬಂದಿದ್ದಾನೆ. ಬೇಗ ಕ್ಷಮೆ ಕೇಳು. ನಿನ್ನ ಹೆಂಡತಿಗೆ ನಂದೇ ತಪ್ಪಾಯ್ತು ಅಂತ ಹೇಳ್ಬಿಡಪ್ಪ. ಪ್ರಿಯಾ, ನಾಚಿಕೆ ಆಗಲ್ವಾ ನಿನಗೆ? ಕೊನೆಗೂ ಅಣ್ಣನೇ ಸಾರಿ ಕೇಳೋ ಹಾಗೆ ಮಾಡಿಬಿಟ್ಟಿಯಲ್ಲ. ಛೇ, ಮೀನಾಕ್ಷಿ, ಏನಿದು? ಯಾವುದೋ ದೊಡ್ಡ ಹಬ್ಬಕ್ಕೆ ತಯಾರಿ ಮಾಡ್ತಿರೋ ಹಾಗಿದೆ. ಇಲ್ಲ ರೀ, ಯಾವ ಹಬ್ಬನೂ ಇಲ್ಲ, ಏನೂ ಇಲ್ಲ. ಇಷ್ಟಕ್ಕೂ ಈ ಮನೇಲಿ ಹಬ್ಬ ಮಾಡೋಕ್ಕೆ ಇನ್ಯಾರಿದ್ದಾರೆ ಹೇಳಿ? ಇರೋದು ನಾವಿಬ್ರೆ. ನಮ್ಮಿಬ್ರಿಗೇನು ಹಬ್ಬ? ಇನ್ಮೇಲೆ ಈ ಮನೇಲಿ ಹಬ್ಬ ಹರಿದಿನ ಎಲ್ಲ ಬಂದು. ಮತ್ತಿದೆಲ್ಲ ಏನು ಮೀನಾಕ್ಷಿ? ಮೋಹನ್, ಪ್ರಿಯಾ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಇಲ್ಲಿ ಅವಳು ಏನೇ ಕೇಳಿದ್ರು ನಾನು ಮಾಡಿಕೊಡ್ತಿದ್ದೆ. ಆದರೆ ಅಲ್ಲಿ ಯಾರಿದ್ದಾರೆ ಹೇಳಿ? ಅದು ಅಲ್ಲದೆ ಕನಕ ನಮ್ಮ ಮಗಳು ಅಂತ ಗೊತ್ತಾದ ಮೇಲೂ ನಾವು ಅವಳಿಗೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವಳಿಗೂ ಸೇರಿಸಿ ಒಂದಿಷ್ಟು ತಿಂಡಿಗಳನ್ನ ಮಾಡಿ ಆ ಮನೆಗೆ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೀನಾಕ್ಷಿ, ಈ ಮಕ್ಕಳ ಬಗ್ಗೆ ನಿನಗೆಂತ ವಾತ್ಸಲ್ಯ? ನೀವೇನು ಕಮ್ಮಿನಾ? ಮಗಳು ಮನೇಲಿಲ್ಲ ಅಂತ ಒಳ್ಳೊಳಗೆ ಒದ್ದಾಡ್ತಾ ಇದ್ದೀರಾ, ನನಗೆ ಚೆನ್ನಾಗಿ ಗೊತ್ತು. ಆದರೆ ಬಾಯಿ ಬಿಟ್ಟು ಏನು ಹೇಳ್ಕೊತಾ ಇಲ್ಲ ಅಷ್ಟೆ. ಮೀನಾಕ್ಷಿ, ಆ ಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದವಳು ನೀನು. ನನಗೋಸ್ಕರ ಎಲ್ಲ ತ್ಯಾಗ ಮಾಡಿ ಪಡಬಾರದ ಪಾಡುಪಟ್ಟೆ. ಹೆತ್ತ ಮಗಳು ಕೈ ಸೇರಲಿಲ್ಲ, ಸಾಕು ಮಗಳು ಹೆತ್ತ ಮಗಳನ್ನ ಮರೆಸೋ ರೀತಿ ನಡ್ಕೊಳ್ಳಿಲ್ಲ.
ಪ್ರಿಯಾಳ ಆಟ ಪಾಠ ಓದು ಅಂತ ಮುಳುಗ್ ಹೋಗ್ಬಿಟ್ಟೆ. ಉಳಿದ ಸಮಯದಲ್ಲಿ ಕಳೆದು ಹೋದ ಹೆತ್ತ ಮಗಳ ಬಗ್ಗೆ ಕೊರಗಿ ಕೊರಗಿ ಕಳೆದು ಹೋದೆ. ರೀ, ನೀವು ನನ್ನ ಜೊತೆಲಿದ್ದಕ್ಕೆ ಇದೆಲ್ಲ ಯಾವುದು ಕಷ್ಟ ಅಂತ ನನ್ಗನ್ಸಿಲ್ಲ ರೀ. ಮಾಡಿದೆಲ್ಲ ಸಾರ್ಥಕ ಅನ್ನೋ ಧನ್ಯತೆ ನನ್ನಲ್ಲಿದೆ. ಆದರೆ ನನ್ನಲ್ಲಿ ಆ ಧನ್ಯತೆ ಇಲ್ವಲ್ಲ. ಬದುಕಿನುದ್ದಕ್ಕೂ ನಿನಗೆ ಸಂತೋಷ ಪ್ರೀತಿ ಕ್ಷಣಗಳನ್ನು ನಾನು ಕೊಡಲೇ ಇಲ್ಲ. ಬರೀ ಆಫೀಸು ಜನ ಬಿಸ್ನೆಸ್ಸು ಅಂತ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟೆ ಮೀನಾಕ್ಷಿ. ನೀನು ನನಗೋಸ್ಕರ ಬದುಕಿದೆ, ಆದರೆ ನಾನು ನಿನಗೋಸ್ಕರ ಬದುಕಲಿಲ್ಲ. ಮೋಹನ್, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನನ್ನನ್ನು ಚೆನ್ನಾಗೇ ನೋಡ್ಕೊಂಡಿದ್ದೀರಾ. ದುಡ್ಡು ಬಂಗ್ಲೆ ಐಷಾರಾಮಿ ವಸ್ತುಗಳಿಂದ ಸುಖ ಸಿಗಲ್ಲ ಮೀನಾಕ್ಷಿ. ಈ ಸತ್ಯ ಜೀವನದಲ್ಲಿ ನನಗೆ ತಡವಾಗಿ ಗೊತ್ತಾಯಿತು. ನಿಮ್ಮ ಅಣ್ಣನ ಮೇಲಿನ ಸೇಡಿಗೆ ಹಣ ಪ್ರತಿಷ್ಠೆ ಗಳಿಸೋದೇ ಜೀವನದ ಪರಮ ಗುರಿ ಅಂದುಕೊಂಡಿದ್ದೆ. ಹೀಗಾಗಿ ಮಧುರವಾದ ಕ್ಷಣಗಳನ್ನು ಕಳ್ಕೊಂಡ್ಬಿಟ್ಟೆ. ಮೋಹನ್, ಯಾವತ್ತೂ ಇಲ್ಲದೆ ಇರೋದು ಯಾಕಿವತ್ತು ಇಷ್ಟು ನೋವು ಇಷ್ಟು ದುಃಖ ನಿಮಗೆ? ಮೋಹನ್, ನನಗಂತೂ ನಿಮ್ಮ ಜೊತೆ ನನ್ನ ಜೀವನನ ಹಂಚ್ಕೊಂಡಿದ್ದಕ್ಕೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಮೋಹನ್. ಅದ್ರ ಬದಲು ಪ್ರೀತಿಸೋರ್ ಜೊತೆ ಬಾಳುವಂಥ ಜೀವನನ ನಾನು ಆಯ್ಕೆ ಮಾಡ್ಕೊಂಡಲ್ಲ ಅನ್ನೋ ಸಂತೃಪ್ತಿ ಸಂತೋಷ ನನಗಿದೆ. ಇನ್ನು ನಾವು ಮಕ್ಕಳು ಮರಿ ಅಂತ ಅವ್ರಿಗೋಸ್ಕರ ಬದುಕಿದ್ದು ಸಾಕು ಮೀನಾಕ್ಷಿ. ಅವ್ರಿಗೋಸ್ಕರ ಸಾಕಷ್ಟು ಮಾಡಿದ್ದೀವಿ, ಒಳ್ಳೆ ಮನೆ ಸೇರಿದ್ದಾರೆ. ಇನ್ಮೇಲಾದರೂ ನಾವು ನಾವಾಗಿ ಬದುಕೋಣ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು. ಇವತ್ತಿನಿಂದ ನಿನಗೆ ಸ್ವಲ್ಪನೂ ಕಷ್ಟ ಆಗದಿರೋ ಹಾಗೆ ನೋಡ್ಕೋತೀನಿ. ಇದು ಗಂಡನಾಗಿ ನಾನು ನಿನಗೆ ಕೊಡ್ತಾ ಇರೋ ವಚನ. ಕೊಟ್ಟ ಮಾತನಂತೆ ನಡ್ಕೋತೀನಿ ಮೀನಾಕ್ಷಿ. ಮೋಹನ್, ಹಲೋ, ಅವರಾಗಲೇ ಹೊರಟ್ರಲ್ಲ. ಬಹುಶಃ ಯಾವುದಾದ್ರೂ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಬಿಡಿ. ಒಂದ್ಸಲ ಅವ್ರ ಮೊಬೈಲಿಗೆ ಟ್ರೈ ಮಾಡಿ ನೋಡಿ. ಮಾಡಿದ್ರಾ? ಫೋನ್ ಕಟ್ ಮಾಡ್ತಾ ಇದ್ದಾರಾ? ಅದು ಟ್ರಾಫಿಕಲ್ಲಿ ಡ್ರೈವ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಟ್ರೈ ಮಾಡಿ. ಓಕೆ. ಮೋಹನ್ ಯಾವತ್ತೂ ಫೋನ್ ಕಟ್ ಮಾಡಲ್ವಲ್ಲ. ಪ್ರಿಯಾಳ ಆಟ ಪಾಠ ಓದು ಅಂತ ಮುಳುಗ್ ಹೋಗ್ಬಿಟ್ಟೆ. ಉಳಿದ ಸಮಯದಲ್ಲಿ ಕಳೆದು ಹೋದ ಹೆತ್ತ ಮಗಳ ಬಗ್ಗೆ ಕೊರಗಿ ಕೊರಗಿ ಕಳೆದು ಹೋದೆ. ಬದುಕಿನುದ್ದಕ್ಕೂ ನಿನಗೆ ಸಂತೋಷ ಪ್ರೀತಿ ಕ್ಷಣಗಳನ್ನು ನಾನು ಕೊಡಲೇ ಇಲ್ಲ. ಬರೀ ಆಫೀಸು ಜನ ಬಿಸ್ನೆಸ್ಸು ಅಂತ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟೆ ಮೀನಾಕ್ಷಿ. ನೀನು ನನಗೋಸ್ಕರ ಬದುಕಿದೆ, ಆದರೆ ನಾನು ನಿನಗೋಸ್ಕರ ಬದುಕಲಿಲ್ಲ. ದುಡ್ಡು ಬಂಗ್ಲೆ ಐಷಾರಾಮಿ ವಸ್ತುಗಳಿಂದ ಸುಖ ಸಿಗಲ್ಲ ಮೀನಾಕ್ಷಿ. ಈ ಸತ್ಯ ಜೀವನದಲ್ಲಿ ನನಗೆ ತಡವಾಗಿ ಗೊತ್ತಾಯಿತು.
ನಿಮ್ಮ ಅಣ್ಣನ ಮೇಲಿನ ಸೇಡಿಗೆ ಹಣ ಪ್ರತಿಷ್ಠೆ ಗಳಿಸೋದೇ ಜೀವನದ ಪರಮ ಗುರಿ ಅಂದುಕೊಂಡಿದ್ದೆ. ಹೀಗಾಗಿ ಮಧುರವಾದ ಕ್ಷಣಗಳನ್ನು ಕಳ್ಕೊಂಡ್ಬಿಟ್ಟೆ. ಪ್ರಿಯಾ ಪ್ರಿಯಾ, ಹಾಯ್ ಶ್ರೀ. ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ವಾವ್ ಶ್ರೀ, ಏನ್ ತಂದಿದ್ದೀರಾ? ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಶ್ರೀ, ಏನಿದೆ ಅಂತ ತೋರಿಸಿ. ನೀನೇ ತಗೋ ನೋಡೋಣ. ಹೌದಾ? ಚಾಲೆಂಜಾ? ಪ್ಲೀಸ್ ಶ್ರೀ, ಮುದ್ದು ಮರಿ ಅಲ್ವಾ? ಶ್ರೀ ಪ್ಲೀಸ್ ಶ್ರೀ, ನನ್ ಸತಾಯಿಸ್ಬೇಡಿ. ಕ್ಷಣ ಕ್ಷಣಕ್ಕೂ ನನ್ನ ಕಾತುರ ಹೆಚ್ಚಾಗ್ತದೆ. ಅದ್ರಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ಪ್ಲೀಸ್ ಶ್ರೀ, ಮೈ ಸ್ವೀಟ್ ಹಸ್ಬೆಂಡ್ ಅಲ್ವಾ? ಚಾಲೆಂಜ್ ಅಂದ್ಯಲ್ಲ, ತಗೋ ನೋಡೋಣ. ಶ್ರೀ, ನಾನು ಯಾವ್ದ್ರಲ್ಲೂ ಸೋತೋಳಲ್ಲ. ಸುಮ್ಮನೆ ಕೊಟ್ಬಿಡಿ, ನನ್ ಸತಾಯಿಸ್ಬಿಡಿ ಶ್ರೀ. ನನ್ಗೋಸ್ಕರ ಸೋತ್ ಬಂದು ಮದ್ವೆ ಆಗುವಂತ ಕಾಡ್ದವಳು ನೀನೇ ತಾನೆ? ಶ್ರೀ, ನಾನೇನ್ ಸೋತ್ ಬಂದಿಲ್ಲ, ನಿಮ್ ಮನ್ಸ್ ಗೆದ್ದು ಬಂದೋಳು, ಗೊತ್ತಾಯ್ತಾ? ಹಾಗಾದ್ರೆ ಇದನ್ನ ತಗೊಂಡ್ ನೋಡು. ಸರಿ, ನಾನು ಅದನ್ನ ತಗೊಂಡ್ರೆ ಏನ್ ಕೊಡ್ತೀರಾ? ಇದರಲ್ಲಿ ನನ್ಗಿಷ್ಟವಾಗಿರೋದಿದೆ. ನೀನೆಲ್ಲಾದ್ರೂ ಇದನ್ನ ತಗೊಂಡ್ರೆ ನಿನ್ಗೇನ್ ಇಷ್ಟನೋ ಅದನ್ನ ಕೊಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಪ್ರಾಮಿಸ್? ಪ್ರಾಮಿಸ್. ಶ್ರೀ ಶ್ರೀ ಶ್ರೀ, ಕೊಟ್ಬಿಡಿ ಶ್ರೀ. ಶ್ರೀ 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 ಪ್ಲೀಸ್ ಶ್ರೀ. ಶ್ರೀ, ಸತಾಯಿಸ್ಬೇಡಿ ಶ್ರೀ. ಶ್ರೀ ಶ್ರೀ ಬೇಡ ಶ್ರೀ. ಶ್ರೀ ಶ್ರೀ, ಒಳ್ಳೆ ಮಾತಿನ ಶ್ರೀ. ಪ್ಲೀಸ್ ಶ್ರೀ, ಪ್ಲೀಸ್ ಶ್ರೀ, ಕೊಟ್ಬಿಡಿ ಶ್ರೀ. ಶ್ರೀ, ನಾನು ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಿ. ಶ್ರೀ ಪ್ಲೀಸ್. ಶ್ರೀ ಶ್ರೀ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಶ್ರೀ ಶ್ರೀ ಪ್ಲೀಸ್ ಶ್ರೀ. ಶ್ರೀ ಶ್ರೀ ಪ್ಲೀಸ್, ನನ್ ಸತಾಯಿಸ್ಬೇಡಿ ಶ್ರೀ. ಚಾಲೆಂಜ್ ಅಂದ್ಯಲ್ಲ, ತಗೊಮ್ಮ. ಶ್ರೀ, ನನ್ ಸ್ವೀಟ್ ಶ್ರೀ. ಶ್ರೀ 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 ಪ್ಲೀಸ್. ಶ್ರೀ ಶ್ರೀ ಶ್ರೀ, ಹೇಗೆ? ನಾನೇ ಗೆದ್ಬಿಟ್ಟೆ. ನನಗೆ ಸೋತ ಅಭ್ಯಾಸ ಇಲ್ಲ. ಈಗ ನಾನು ಕೇಳಿದ್ ಕೊಡ್ತೀರಾ? ನೀನೇ ಗೆದ್ದೆ. ಏನ್ ಬೇಕು ಕೇಳು. ಏನ್ ನೀನು ಹೀಗೆ ಏಕಾಕಿ ರೂಮಿಗೆ ನುಗ್ಬಿಡೋದಾ? ಗಂಡ ಹೆಂಡತಿ ಒಟ್ಟಿಗಿದೆಯೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಸಾರಿ ಪ್ರಿಯಾ, ನನಗೆ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ನಾವ್ ಇಲ್ಲಿದ್ದೀವಿ ಅಂತ ಗೊತ್ತಾದಾಗ ಹೊರಟೋಗ್ಬೇಕು ತಾನೆ. ಚಪ್ಪಾಳೆ ತಟ್ಟೋಕೆ ನಾವಿಲ್ಲೇನ್ ದೊಂಬರಾಟ ಆಡ್ತಾ ಇದೀವ? ಗಂಡ ಹೆಂಡತಿ ಒಟ್ಟಿಗಿದೀವಿ ಅಂತ ಗೊತ್ತಾದ್ಮೇಲೆ ಚಪ್ಪಾಳೆ ತಟ್ಟೋದು ಮ್ಯಾನರ್ಸಾ? ಪ್ರಿಯಾ, ಸಾರಿ ಅಂತ ಹೇಳ್ತಿದ್ದೀನಲ್ಲ. ಸಾರಿ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಈ ಮನೇಲಿ ಪ್ರೈವೇಸಿ ಅನ್ನೋದೇ ಇಲ್ಲ. ಯಾರು ಎಲ್ಲೆಂದ್ರಲ್ಲಿ ದನ ನುಗ್ದಾಗ ನುಗ್ತಾರೆ. ಕಲ್ಚರೇ ಇಲ್ದಿದ್ಮೇಲೆ ಪ್ರೈವೇಸಿ ಇರ್ಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪು. ನನ್ ಮೂಡೆಲ್ಲ ಹಾಳಾಗೋಯ್ತು.